ಇಲ್ಲಿ ಲೇಖಕರು ಗೀತೆಯಲ್ಲಿ ಬರುವ ಸ್ಥಿತಪ್ರಜ್ಞ ಅನ್ನೋ ಒಂದು ಚಾಪ್ಟರ್ನನ್ನು ತುಂಬ ಮೆಚ್ಚುಗೆಯಿಂದ ಮಾತಾಡ್ತಾರೆ. ಯಾಕಂದರೆ ಇಲ್ಲಿ ಭಗವದ್ಗೀತೆ ಶ್ಲಾಘಿಸಲ್ಪಡುವುದೇ ಒಂದು ಸ್ಥಿತಪ್ರಜ್ಞ ಗುಣಗಳ ವರ್ಣನೆಯಿಂದ ಅಂತ ಹೇಳ್ತಾರೆ. ಯಾಕಂದರೆ ತುಂಬ ಜನ ಮಹಾನ್ ವ್ಯಕ್ತಿಗಳು ಕೂಡ ಭಗವದ್ಗೀತೆಗೆ ಪ್ರಭಾವಿತರಾಗಿದ್ದೇ ಈ ಸಿದ್ಧಾಂತಗಳ ಮೂಲಕ. ಆದರ್ಶಪ್ರಾಯ ವ್ಯಕ್ತಿಯನ್ನು ಆಗಿ ತೋರಿಸಲು ಈ ಸ್ಥಿತಪ್ರಜ್ಞ ಅನ್ನೋ ಒಂದು ಅಧ್ಯಾಯದಿಂದ ಆಗಿದೆ ಅಂತ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಈ ಉತ್ತಮ ಹಲವಾರು ಶಂಕರಾಚಾರ್ಯರ ಕಾಲದಲ್ಲಿ ಹಿಂದೂ ಧರ್ಮದ ಏಳುಬೀಳುಗಳು ಮತ್ತು ಅವರ ಕೆಲವು ವಿಚಾರಧಾರೆಗಳನ್ನು ಕೂಡ ವಿಮರ್ಶೆಯ ಹೊರಗೆ ಹಚ್ಚಿ ಲೇಖಕರು ಹೇಳ್ತಾರೆ. ಯಾಕಂದರೆ ಇಲ್ಲಿ ಒಂದು ಕಡೆ ಲೇಖಕರು ಹೇಳ್ತಾರೆ, ಒಂದು ವೇಳೆ ಶ್ರೀಕೃಷ್ಣನಿಗೆ ಬದಲಾಗಿ ಶಂಕರಾಚಾರ್ಯರು ಅರ್ಜುನನ ಮಾರ್ಗದರ್ಶಿಯಾಗಿದ್ದರೆ ಯುದ್ಧದಿಂದ ಪಲಾಯನ ಮಾಡಲು ಅವರು ಆತನಿಗೆ ಸಲಹೆ ನೀಡುತ್ತಿದ್ದರೆಂಬುದರಲ್ಲಿ ಸಂದೇಹವಿಲ್ಲ. ತನ್ನ ಬಂಧು ಬಾಂಧವರನ್ನು ಕೊಲೆ ಮಾಡುವುದು ತಪ್ಪು ಎಂಬ ಕಾರಣಕ್ಕಾಗಿ ಅಲ್ಲ, ಆ ಯುದ್ಧವು ನಿಜವಾಗಿಯೂ ನಡೆಯದಿರುವ ಒಂದು ಭ್ರಾಮಕ ಘಟನೆ ಎಂಬುದರಿಂದಾಗಿ. ಲೋಕಮಾನ್ಯ ತಿಲಕರು ಸಹ ಇದೇ ವಾದವನ್ನು ಮುಂದಿರಿಸಿ ಶಂಕರರನ್ನು ಟೀಕಿಸುತ್ತಾರೆ. ತಿಲಕರು ಹೇಳಿರುವಂತೆ ಕರ್ಮಯೋಗ ಮತ್ತು ಅದ್ವೈತ ವೇದಾಂತಗಳು ಪರಸ್ಪರ ವಿರೋಧವಾಗಿದ್ದು ಅವುಗಳನ್ನು ಸರಿಹೊಂದಿಸಲು ಸಾಧ್ಯವೇ ಇಲ್ಲ ಅಂತ ಹಲವಾರು ವಿಷಯಗಳನ್ನು ಇಲ್ಲಿ ಚರ್ಚಿಸ್ತಾ ಹೋಗ್ತಾರೆ. ಒಂದು ಅತ್ಯುತ್ತಮವಾದ ಒಂದು ವಿಚಾರ ಪ್ರಚೋದಕ ಪುಸ್ತಕ ಅಂತ ಇಲ್ಲಿ ಏನು ಅವರು ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಎಲ್ಲ ರೀತಿಯ ಒಂದು ಟೀಕೆಗಳು ಮತ್ತು ಒಳ್ಳೆಯ ವಿಷಯಗಳು, ಭಗವದ್ಗೀತೆಯಲ್ಲಿರುವ ಒಳ್ಳೆಯ ವಿಷಯಗಳು ಮತ್ತು ಕೆಲವು ತಪ್ಪು ನಂಬಿಕೆ ಮತ್ತು ಅಸಮಾನತೆ ಎಲ್ಲ ರೀತಿಯನ್ನು ಎತ್ತಿ ಹಿಡಿಯುವ ಮೂಲಕ ತುಂಬ ಉತ್ತಮವಾದ ಒಂದು ಲೇಖನ ಇದರಲ್ಲಿ ಇದೆ. ಎಲ್ಲರೂ ಓದಬೇಕಾದ ಒಂದು ಪುಸ್ತಕ.